ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೋಜಾ ಕುಕ್ಕಿಂಗ್ ಚಾನಲ್. ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಫುಲ್ ವೀಡಿಯೋನ ಲೆಂತಿಯಾಗಿ ನೋಡಿ ಪ್ಲೀಸ್ ಫ್ರೆಂಡ್ಸ್. ಇದೇ ಥರ ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದ್ದೀರಾ. ನಮ್ಮದು ಬಂದುಬಿಟ್ಟು ಫೋರ್ತ್ ಇಯರ್ ಕಂಪ್ಲೀಟಾಗಿ ಫಿಫ್ತ್ಗೆ ಬಿದ್ದಿದೆ ಆ್ಯನಿವರ್ಸ್ಡೇ ನಮ್ಮದು. ಅದಕ್ಕೆ ನಾವು ನಿನ್ನೆ ಬಂದುಬಿಟ್ಟು ನಮ್ಮದು ಶುಕ್ರವಾರ ಬಿದ್ದಿತ್ತು ಆ್ಯನಿವರ್ಸ್ಡೇ. ಅದಕ್ಕೆ ಫಸ್ಟು ನಾವು ದೇವಸ್ಥಾನಕ್ಕೆ ಹೋದ್ವಿ. ಫಸ್ಟು ಶಿವನ ಟೆಂಪಲ್ಗೆ ಹೋದ್ವಿ, ಅಲ್ಲಿ ವಿಡಿಯೋ ತೆಗಿಯೋಕ್ಕಾಗಿಲ್ಲ. ಆಮೇಲೆ ಬಂದುಬಿಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ನೋಡಿ ಎಷ್ಟು ಮುದ್ದಾಗಿದ್ದಾರೆ ದೇವರು. ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಕುತ್ಕೊಂಡಿದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿಯಾಗಿತ್ತು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ದೇವಸ್ಥಾನದಿಂದ ಬಂದಮೇಲೆ ಮನೆಯಲ್ಲಿ ಅಕ್ಕಿ ಇತ್ತು. ಅದು ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದೆ. ಆಮೇಲೆ ಅವ್ರು ಕರ್ಕೊಂಡೋದ್ರು. ಇರುವೆ ಎಲ್ಲಿದೆ ಅಂತ ಹುಡುಕಿದ್ವಿ, ಅಲ್ಲಿತ್ತು. ಅಲ್ಲಿ ಕಸ ಥರ ಇರೋ ಹತ್ರ ಒಂದು ಸ್ವಲ್ಪ ಇತ್ತು. ಆಮೇಲೆ ಅಕ್ಕಿ ತಗೊಂಡೋಗ್ಬಿಟ್ಟು ಆ ಇರುವೆಗೆಲ್ಲ ಹಾಕಿದ್ವಿ. ತುಂಬ ಅಂದರೆ ತುಂಬ ಇರುವೆ ಇತ್ತು. ನಾನು ಅಂದ್ಕೊಂಡೆ ಬ್ಲಾಕ್ ಇರುವೆ ಎಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡೇ ಹೋಗ್ತಾಯಿದ್ದೆ. ಹೆಂಗೋ ಸದ್ಯಕ್ಕೆ ಅಲ್ಲೇ ಬ್ಲಾಕ್ ಇರುವೆನೇ ಇತ್ತು. ಆಮೇಲೆ ಆ ಇರುವೆಗೆಲ್ಲನೂ ಅಕ್ಕಿ ಹಾಕ್ಬಿಟ್ಟೆ. ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗನು ನಾನು ಆಗಬೇಕು ಅಂತ ಹಠ ಮಾಡ್ತಾಯಿದ್ದಾನೆ. ಅವನಿಗೂ ಕೊಟ್ಟೆ. ಅವನು ಆ್ಯಕ್ಚುಲಿ ಆಗಬೇಕು ಅಂತಲ್ಲ, ತಿನ್ನಬೇಕು ಅಂತ ತಗೊಂಡಿದ್ದು, ಚೆಲ್ಬಿಟ್ಟ ನೋಡಿ ನಾನು ಚೆನ್ನಾಗಿಲ್ಲ ಅಂದಿದ್ದಕ್ಕೆ. ಈ ಡ್ರೆಸ್ ನೋಡ್ತಾ ಇರ್ಬೋದು, ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು, ನಾನು ಕೇಕ್ ಆರ್ಡ್ರ್ ಕೊಡೋಣ ಅಂತ ಹೋದೆ. ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿರೋದಷ್ಟೇ ಈ ಥರ ಗೇಮು, ನಾನು ಲೈವಲ್ಲಿ ಯಾವತ್ತೂ ನೋಡಿಲ್ಲ. ಆಮೇಲೆ ಅಲ್ಲಿತ್ತು 5 ರೂಪೀಸ್ಗೆ ಚೈನ್ಸ್ ತಗೊಂಡು ನಾನು ಅದ್ರ ಮೇಲೆ ಇಡೋಣ ಅಂತ ಟ್ರೈ ಮಾಡಿದೆ. ನಿಂತ್ಕೊಳ್ಳುತ್ತೆ, ಬಟ್ ಆದರೆ ಜಾರ್ ಬಿದ್ದೋಗ್ಬಿಡುತ್ತೆ. ಅದು ನಿಲ್ಸೋಕ್ಕಾಗಿಲ್ಲ. ಅದೇನಾದರೂ ನಿಲ್ಲಿಸಿದ್ರೆ ಅಲ್ಲಿ ಇರೋದ್ರಲ್ಲಿ ಯಾವುದಾದ್ರೂ ತಗೋಬೋದು ಫ್ರೀಯಾಗಿ ಅಂತ ಹೇಳಿದ್ರು. ಅದಾಗಿಲ್ಲ. ತುಂಬ ಜನ ಟ್ರೈ ಮಾಡಿದ್ದಾರೆ, ಯಾರಿಗೂ ಆಗಿಲ್ಲ. ಆಮೇಲೆ ನನಗೂ ಆಗಿಲ್ಲ. ಒಂಥರ ಚೆನ್ನಾಗಿತ್ತು ಅವತ್ತೆಲ್ಲನೂ. ಖುಷಿಯಾಗಿದ್ದೆ. ಅದು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಒಂಥರ ಆಡಿದೆ ಅಂದ್ಬಿಟ್ಟು ಒಂಥರ ಖುಷಿ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಆ ಕೇಕೆಲ್ಲ ಆರ್ಡ್ರ್ ಕೊಟ್ಬಿಟ್ಟು ಗೇಮೆಲ್ಲ ಆಡಿದ್ಮೇಲೆ ಆಮೇಲೆ ಇಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಇತ್ತು. ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ಬಿಟ್ಟು ನನ್ನ ಮಗಗೆ ಫಸ್ಟೇ ಹೇಳ್ಬೇಕಾ, ತುಂಬ ಅಂದರೆ ತುಂಬ ಇಷ್ಟ ಐಸ್ ಕ್ರೀಮ್ ಅಂದರೆ. ಆಮೇಲೆ ಅವನಿಗೆ ಐಸ್ ಕ್ರೀಮ್ ಕೊಡಿಸಿದ್ವಿ. ನೋಡಿ ಅವನಷ್ಟಿಗೆ ಅವನೇ ತಿಂತಾನೆ. ಐಸ್ ಕ್ರೀಮ್ ಆ ಥರ ಆದರೆ ಅವನೇ ತಿಂತಾನೆ. ಅನ್ನ ಆದರೆ ನಾವು ಬಲವಂತ ಮಾಡಿ ತಿನ್ನಿಸ್ಬೇಕು. ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗನ ನಮ್ಮ ಮನೆಯವ್ರನ್ನ ವೀಡಿಯೋ ಮಾಡಿದೆ. ಅವರು ನಾನು ತೆಗಿತೀನಿ ವೀಡಿಯೋ ಕೊಡು ಅಂದ್ಬಿಟ್ಟು ತಗೊಂಡು ನನ್ನನ್ನು ವೀಡಿಯೋ ಮಾಡಿದ್ರು. ಅವ್ರು ಫಸ್ಟ್ ಆಫ್ ಆಲ್ ವೀಡಿಯೋ ಅಂದ್ರೇ ಅವಾಗೆಲ್ಲ ಬೈತಾಯಿದ್ರು, ಬೇಡ ನೀನೇ ಮಾಡ್ಕೊ, ನಾನು ಮಾಡಲ್ಲ ಹಂಗೆ ಹಿಂಗೆ ಅಂದರು. ಇವಾಗ ಅವರೇನೆ ನಾನು ಹೇಳಿದ ತಕ್ಷಣ ವೀಡಿಯೋ ಎಲ್ಲ ಮಾಡ್ತಾರೆ ಪಾಪ. ತುಂಬ ನನಗೂ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯವರು. ಮತ್ತು ಅಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಆಮೇಲೆ ಮಂಡಿಗೆ ಹೋಗ್ಬಿಟ್ಟು ಬಾಳೆಹಣ್ಣು ತಗೊಂಡು ಬಂದ್ವಿ. ಬಾಳೆಹಣ್ಣು 2 kg ತೊಗೊಂಬಂದ್ಬಿಟ್ಟು ಇಲ್ಲಿ ಹಸುಗೆ ಕೊಡೋಣ ಅಂತ ಬಂದೆ. ಆ ಕರುಗಳು ಎಷ್ಟು ಮುದ್ದಾಗಿದೆಯೋ, ಚಿಕ್ಕದಾಗಿತ್ತು. ಆಮೇಲೆ ಅದಕ್ಕೆಲ್ಲನೂ ಬಾಳೆಹಣ್ಣು ಕೂಡ ಕೊಟ್ಟೆ. ತುಂಬ ಒಂಥರ ಖುಷಿ ಆಯಿತು, ಏನೋ ಒಂಥರ ಮಾಡಿದ್ದೀನಿ ಅಂತ. ಅಂದರೆ ನಾನೇನು ಅಂದ್ಕೊಂಡೆ ಅಂದರೆ ಅಡುಗೆ ಏನಾದರೂ ಮಾಡಿ ಯಾರಿಗಾದ್ರೂ ಹಂಚೋಣ ಅಂದ್ಕೊಂಡೆ, ಬಟ್ ಟೈಮ್ ಇರಲಿಲ್ಲ. ನಾನು ಫಸ್ಟೇ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿರಬೇಕು ಅಂದ್ಕೊಂಡೆ, ಟೈಮ್ ಇರಲಿಲ್ಲ. ಅದರಿಂದ ಬಾಳೆಹಣ್ಣು ತೊಗೊಬಂದ್ಬಿಟ್ಟು ಹಸುಗಳಿಗೆ ಕೊಟ್ಬಿಟ್ವಿ. ನನ್ನ ಮಗ ಬರ್ಡೇ ಟೈಮಲ್ಲಿ ನೋಡೋಣ, ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಒಂಥರ ತಿಂತಾಯಿದ್ರೆ ನಂಗೆ ಫುಲ್ ಖುಷಿ ಆಯಿತು. ಪಾಪ ಅದು ನೋಡ್ತಾನೇ ಇದೆ ಎಲ್ಲದಕ್ಕೂ ಕೊಟ್ಟೆ. ಎಷ್ಟು ಚೆನ್ನಾಗಿ ತಿಂತಾಯಿದೆಯೋ ಬಾಳೆಹಣ್ಣೆಲ್ಲನೂ ನೋಡಿ. ನನಗೆ ಈ ಥರ ಎಲ್ಲ ಹಸುಗಳು ಈ ಥರ ನೋಡಬೇಕು, ಅದಕ್ಕೇನಾದರೂ ಮಾಡಬೇಕು ಅಂದರೆ ತುಂಬ ಇಷ್ಟ. ಇದೇ ಥರ ನನಗೂ ಹೆಲ್ಪ್ ಮಾಡಿ, ನಾನು ಬೇಕಾದಷ್ಟು ಅವ್ರಿಗೆ ನಾನು ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡ್ಬೋದೇನೋ ಅಂದ್ಕೊಂಡಿದ್ದೀನಿ. ಮಾಡಬೇಕು ಅಂತ ಕೂಡ ನನ್ನ ಮನಸ್ಸಲ್ಲಿದೆ. ಅದೇ ಥರ ನಮ್ಮ ಮನೆಯವ್ರಿಗೂ ಕೊಟ್ಟೆ. ಅವ್ರನ್ನೂ ತಿನ್ನಿಸಿ ಅಂತ ಹೇಳಿದೆ. ಅವರು ತಿನ್ನಿಸ್ತಾ ಇದ್ದಾರೆ ನೋಡಿ ಬಾಳೆಹಣ್ಣು. ಅವ್ರು ಚೆನ್ನಾಗಿ ತಿನ್ನಿಸ್ತಾ ಇದ್ದಾರೆ, ಅರ್ಧ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾರೆ. ನನಗೆ ಆ ಥರ ಬಂದಿಲ್ಲ, ನಾನು ಉದ್ದನೇ ತಿನ್ನಿಸ್ಬಿಟ್ಟೆ. ಆಮೇಲೆ ನನಗೆ ಹೇಳ್ತಾಯಿದ್ರು, ಆ ಥರ ಕಟ್ ಮಾಡಿ ತಿನ್ನಿಸ್ಬೇಕು ಯಾವತ್ತೇ ಆಗಲಿ, ಹಸುಗೆ ತಿನ್ಸೋಕ್ಕೆ ಬರಲ್ಲ ಅಂತ. ಆಮೇಲೆ ನನ್ನ ಮಗಗೂ ಇಷ್ಟನೇ, ಹಸು ಅಂದರೆ ತುಂಬ ಇಷ್ಟ, ಆದರೆ ಭಯ ಜಾಸ್ತಿ. ತಿನ್ನಿಸು ಅಂತ ಮುಂದಕ್ಕೆ ಬಂದ, ಆದರೆ ತಿನ್ನೋಕ್ಕೆ ಅವ್ನಿಗೆ ಭಯ ಅಂದ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ರಿಟರ್ನು. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ನಮ್ಮ ಬ್ಲಾಗ್ ಮುಗೀತು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ. ಇನ್ನೊಂದು ವೀಡಿಯೋ ಬರುತ್ತೆ, ಕೇಕ್ ಎಲ್ಲ ಕಟ್ ಮಾಡಿರೋದೆಲ್ಲನೂ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫುಲ್ ವಿಡಿಯೋ ಎಲ್ಲರೂ ನೋಡಿ. ಇದೇ ಥರ ಚೆನ್ನಾಗಿ ಸಪೋರ್ಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗ್ತಾಯಿದ್ದಾರೆ. ತುಂಬ ಥ್ಯಾಂಕ್ಸು. ಇದೇ ಥರ ಫುಲ್ ವಿಡಿಯೋ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಫುಲ್ ವಿಡಿಯೋ ನೋಡಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ವೀಡಿಯೋಗಳು ಮಾಡಬೇಕು ಅಂತ ನನಗೂ ಎನ್ಕರೇಜ್ ಆಗುತ್ತೆ. ಆವಾಗ ನಾನು ಚೆನ್ನಾಗಿ ವೀಡಿಯೋ ಮಾಡ್ತೀನಿ. ನನಗೆ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ದಾರೆ ಹೊರತು ವಾಚ್ ಅವರ್ಸ್ ಆಗ್ತಾಯಿಲ್ಲ.